ತಮ್ಮೆಲ್ಲರಿಗೂ ಆರ್ಯಭಟ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ತಮಗೆ ಅದರ್ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಫ್ರ್ಯಾಕ್ಷನ್ಸ್ ಇನ್ನೊಂದಷ್ಟು ಟೈಪ್ಸ್ಗಳನ್ನು ಹೇಳ್ತೀನಿ. ಸೊ ಆಲ್ರೆಡಿ ನಾವು ಯಾವ ಮಾಡಿದ್ವಿ, ಪ್ರಾಪರ್, ಇಂಪ್ರಾಪರ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬಗ್ಗೆ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದೆ. ಈ ಕ್ಲಾಸ್ನಲ್ಲಿ ನಾನು ಲೈಕ್ ಫ್ರ್ಯಾಕ್ಷನ್ಸ್ ಬಗ್ಗೆ ಹೇಳ್ತೀನಿ. ನೋಡಿ, ಲೈಕ್ fractions having a same denominators are called like fractions. Denominator same ಇರಬೇಕು, ನ್ಯೂಮಿರೇಟರ್ ಬೇರೆ ಇರಲಿ, ಡಿನಾಮಿನೇಟರ್ ಸೇಮ್ ಇತ್ತಪ್ಪ ಅಂದ್ರೆ ಅಂಥ ಫ್ರ್ಯಾಕ್ಷನ್ಗಳಿಗೆ ನಾವೇನಂತ ಕರಿತೀವಿ, ಲೈಕ್ ಫ್ರ್ಯಾಕ್ಷನ್ ಅಂತೇಳಿ ಹೇಳ್ತೀವಿ. ನೋಡ್ರಿ, ಫ್ರ್ಯಾಕ್ಷನ್ಸ್ ಹ್ಯಾವಿಂಗ್ ಅ ಸೇಮ್ ಡಿನಾಮಿನೇಟರ್ಸ್ ಆರ್ ಕಾಲ್ಡ್ ಲೈಕ್ ಫ್ರ್ಯಾಕ್ಷನ್ಸ್. ಅಂದ್ರೆ ಡಿನಾಮಿನೇಟರ್ಸ್ ಏನಿರಬೇಕು, ಸೇಮ್ ಇರಬೇಕು. ಡಿನಾಮಿನೇಟರ್ ಸೇಮ್ ಇತ್ತಪ್ಪ ಅಂತಂದ್ರೆ ನಾವು ಅವಕ್ಕೆ ಲೈಕ್ ಫ್ರ್ಯಾಕ್ಷನ್ಸ್ ಅಂತೇಳಿ ಹೇಳ್ತೀವಿ. 2/9, 3/9, 4/9, 5/9, 7/9 ಅಥವಾ 8/10, 8/10, 9/5 ಈ ಥರ ಇರೋದನ್ನು ನಾವು ಲೈಕ್ ಫ್ರ್ಯಾಕ್ಷನ್ ಅನ್ನೋದಿಲ್ಲ. 5/6, 6/6, 7/6, 8/6 ಈ ಥರ ಕೆಳಗಿಂದ ಅಂದರೆ ಡಿನಾಮಿನೇಟರ್ಸ್ ಎಲ್ಲ ಒಂದೇ ಇರಬೇಕು. ಸೊ ಡಿನಾಮಿನೇಟರ್ಸ್ ಒಂದೇ ಇತ್ತಪ್ಪ ಅಂದ್ರೆ ಅವಕ್ಕೆ ನಾವು ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಅದೇ ಥರ ಈಗ ಅನ್ಲೈಕ್ ಫ್ರ್ಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದ್ರೆ ಫ್ರ್ಯಾಕ್ಷನ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಆರ್ ಕಾಲ್ಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಫ್ರ್ಯಾಕ್ಷನ್ಸ್ನಲ್ಲಿ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಇರಬೇಕು. ಇದು ಮ್ಯಾಗಿಂದು ನ್ಯೂಮಿರೇಟರ್, ಕೆಳಗಿಂದು ಡಿನಾಮಿನೇಟರ್, ಇದರೊಳಗೇನು ನಮ್ಗೆ ಗೊತ್ತಿರೋ ವಿಷಯನೇ ಐತಿ. ಸೊ ನ್ಯೂಮಿರೇಟರ್ ಯಾವುದನ್ನೇ ಇರಲಿ, ಡಿನಾಮಿನೇಟರ್ನು ಡಿಫ್ರೆಂಟ್ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನೋಡಿರಿ, ಲೈಕ್ ಫ್ರ್ಯಾಕ್ಷನ್ಸ್, ಅನ್ಲೈಕ್ ಫ್ರ್ಯಾಕ್ಷನ್ಸನ್ನು ಐಡೆಂಟಿಫೈ ಮಾಡೋದು ತುಂಬಾ ಈಸಿ ಐತಿ. ಡಿನಾಮಿನೇಟರ್ ಸೇಮ್ ಇತ್ತಪ್ಪ ಅಂದ್ರೆ ಲೈಕ್ ಫ್ರ್ಯಾಕ್ಷನ್ ಆಗ್ತೈತಿ, ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇತ್ತಪ್ಪ ಅಂದ್ರೆ ಅನ್ಲೈಕ್ ಫ್ರ್ಯಾಕ್ಷನ್ ಆಗ್ತೈತಿ. ಅದೇ ಥರ ಈಗ ಯೂನಿಟ್ ಫ್ರ್ಯಾಕ್ಷನ್ ಹೆಂಗೆ ತಿಳ್ಕೊಳ್ಳೋದು? ಫ್ರ್ಯಾಕ್ಷನ್ಸ್ ಹ್ಯಾವಿಂಗ್ ಒನ್ ಆ್ಯಸ್ ಅ ನ್ಯೂಮಿರೇಟರ್ ಆರ್ ಕಾಲ್ಡ್ ಯೂನಿಟ್ ಫ್ರ್ಯಾಕ್ಷನ್. ಫ್ರ್ಯಾಕ್ಷನ್ಸ್ ಒಳಗೆ ನ್ಯೂಮಿರೇಟರ್ 1 ಇರ್ಬೇಕು, ಡಿನಾಮಿನೇಟರ್ ಏನಾರ ಇರಲಿ, ನ್ಯೂಮಿರೇಟರ್ 1 ಇತ್ತಪ್ಪ ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಯೂನಿಟ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. 1/3, 1/4, 1/9, 1/25 ಈ ಥರ ನ್ಯೂಮಿರೇಟರ್ 1 ಇರಬೇಕು. ನ್ಯೂಮಿರೇಟರ್ 1 ಇತ್ತಪ್ಪ ಅಂದ್ರೆ ಅಂಥ ಫ್ರ್ಯಾಕ್ಷನ್ಗಳಿಗೆ ನಾವು ಯೂನಿಟ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. ನೋಡಿ, ಯೂನಿಟ್ ಅಂದರೆ 1. ಸೊ ಆ ಥರ. ಆಮೇಲೆ ಇನ್ನು ಡೆಸಿಮಲ್ ಫ್ರ್ಯಾಕ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಅ ಫ್ರ್ಯಾಕ್ಷನ್ಸ್ ಹೂಸ್ ಡಿನಾಮಿನೇಟರ್ ಈಸ್ 10 ಆರ್ ಮಲ್ಟಿಪಲ್ಸ್ ಆಫ್ 10 ಆರ್ ಕಾಲ್ಡ್ ಡೆಸಿಮಲ್ ಫ್ರ್ಯಾಕ್ಷನ್ಸ್. ಫ್ರ್ಯಾಕ್ಷನ್ಸ್ ಒಳಗೆ ಏನಪ್ಪ ಅಂತಂದ್ರೆ ಡಿನಾಮಿನೇಟರ್ ಅಂದರೆ ಕೆಳಗಿನ ಭಾಗ, ಡಿನಾಮಿನೇಟರ್ 10 ಇರಬೇಕು ಅಥವಾ ಮಲ್ಟಿಪಲ್ಸ್ ಆಫ್ 10 ಇತ್ತಪ್ಪ ಅಂದ್ರೆ ಅದನ್ನು ನಾವು ಡೆಸಿಮಲ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಅ ಫ್ರ್ಯಾಕ್ಷನ್ಸ್ ಹೂಸ್ ಡಿನಾಮಿನೇಟರ್ ಈಸ್ 10 ಆರ್ ಮಲ್ಟಿಪಲ್ಸ್ ಆಫ್ 10 ಆರ್ ಕಾಲ್ಡ್ ಡೆಸಿಮಲ್ ಫ್ರ್ಯಾಕ್ಷನ್. ಎಕ್ಸಾಂಪಲ್ ನೋಡ್ರಿ, 3/10, 27/100, 31/1000 ಎಕ್ಸೆಟ್ರಾ ಈ ಥರ ಬರಬೇಕು. 10 ಮಲ್ಟಿಪಲ್ಸ್ ಅಂದರೆ 10 ಸ್ಕ್ವೇರ್ ಅಂದರೆ 10 10s 100 ಈ ಥರ, 1000, 10,000 ಈ ಥರ ಏನೋ ಮಲ್ಟಿಪಲ್ಸ್ ಆಫ್ 10 ಇರಬೇಕು. ಅವು ಅಂಥವುಗಳಿಗೆ ನಾವು ಏನಂತ ಕರಿತೀವಿ, ಡೆಸಿಮಲ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. ನೋಡ್ರಿ, ಏನೇನು ತಿಳ್ಕೊಂಡ್ವಿ ಅಂದ್ರೆ ಲೈಕ್ ಫ್ರ್ಯಾಕ್ಷನ್, ಅನ್ಲೈಕ್ ಫ್ರ್ಯಾಕ್ಷನ್, ಯೂನಿಟ್ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ ಫ್ರ್ಯಾಕ್ಷನ್. ಲೈಕ್ ಫ್ರ್ಯಾಕ್ಷನ್ ಅಂದ್ರೆ ಎಲ್ಲ ಏನಿರ್ತಾವ, ಡಿನಾಮಿನೇಟರ್ ಸೇಮ್ ಇರಬೇಕು. ಅನ್ಲೈಕ್ ಫ್ರ್ಯಾಕ್ಷನ್ ಅಂದ್ರೆ ಡಿನಾಮಿನೇಟರ್ ಡಿಫ್ರೆಂಟ್ ಇರಬೇಕು. ಯೂನಿಟ್ ಫ್ರ್ಯಾಕ್ಷನ್ ಅಂದ್ರೆ ನ್ಯೂಮಿರೇಟರ್ 1 ಆಗಿರಬೇಕು. ಡೆಸಿಮಲ್ ಫ್ರ್ಯಾಕ್ಷನ್ ಅಂದ್ರೆ ಡಿನಾಮಿನೇಟರ್ 10 ಆರ್ ಮಲ್ಟಿಪಲ್ಸ್ ಆಫ್ 10 ಇತ್ತಪ್ಪ ಅಂದ್ರೆ ಅದನ್ನು ನಾವು ಡೆಸಿಮಲ್ ಫ್ರ್ಯಾಕ್ಷನ್ ಅಂತೇಳಿ ಹೇಳ್ತೀವಿ. ಅದೇ ಥರ ಈಗ ನಾವೇನು ತಿಳ್ಕೊಂಡಿದ್ವಿ ಅದೇ ಇದ್ರ ಮ್ಯಾಗ ಒಂದು ಸಣ್ಣದಾದಂಥ ಒಂದು ಎಕ್ಸಸೈಸ್ ನೋಡ್ರಿ. ಎನ್ಸರ್ಕಲ್ಸ್ ದ ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಫ್ರ್ಯಾಕ್ಷನ್ಸ್ ಇದ್ದವಪ್ಪ ಅಂದ್ರೆ ನೀವೇನು ಮಾಡ್ರಿ, ಸರ್ಕಲ್ ಹಾಕ್ರಿ. ನೋಡ್ರಿ, 1/3, 2/7, 1/5, 7/12, 3/7, 6/7, 10/11
ಇದ್ರೊಳಗೆ ಯಾವ ಲೈಕ್ ಫ್ರ್ಯಾಕ್ಷನ್ಸ್ ಅದಾವು ನೋಡ್ರಿ. ಆಲ್ರೆಡಿ ನಮ್ಗೆ ಗೊತ್ತಾಗ್ಯದ ಲೈಕ್ ಫ್ರ್ಯಾಕ್ಷನ್ಸ್ ಅಂದ್ರೆ ಏನು. ಲೈಕ್ ಫ್ರ್ಯಾಕ್ಷನ್ಸ್ ಅಂದ್ರೆ ಏನ್ರಿ, ಡಿನಾಮಿನೇಟರ್ ಸೇಮ್ ಇರಬೇಕು. ಇಲ್ಲಿ ಡಿನಾಮಿನೇಟರ್ ಇದ್ರದ್ದು 3 ಅದ, 7 ಅದ, ಇದು 5 ಅದ, ಇದು 12, ಇದು 7, 7, 11. ಸೊ ಈಗೇನಾಗ್ತೈತಿ, ಡಿನಾಮಿನೇಟರ್ ಹೆಚ್ಚಿಗೆ 7 ಯಾವ ಬಂದಾವು ಅವುಗಳೆಲ್ಲ ಏನಾಗ್ತಾವು, ಲೈಕ್ ಫ್ರ್ಯಾಕ್ಷನ್ಸ್ ಆಗ್ತಾವು. ಸೊ ನೋಡ್ರಿ 2/7 is the like fraction and 3/7 is the like fraction and 6/7 is the like fraction. ಉಳ್ದಿತ್ತು ಏನದಾವ್ರಿ, ಡಿನಾಮಿನೇಟರ್ ಡಿಫ್ರೆಂಟ್ ಅದ. ಡಿನಾಮಿನೇಟರ್ ಡಿಫ್ರೆಂಟ್ ಇತ್ತಪ್ಪ ಅಂದ್ರೆ ಅವು ಅನ್ಲೈಕ್ ಫ್ರ್ಯಾಕ್ಷನ್ಸ್. ಅದೇ ಥರ ಎರಡನೇದು 6/11, 2/5, 3/7, 9/11, 1/2, 3/11, 7/10, 12/11 ಈ ಥರ ಅದಾವ. ಈ ಕೆಳಗಿನ ಡಿನಾಮಿನೇಟರ್ ಒಂದು 11 ಅದ, 5, 7, 11, 2, 11, 10 ಮತ್ತು 11. ನೋಡಿ 11 ಯಾವ ಅದಾವು ಅವನ್ನೆಲ್ಲ ನಾವು ಎನ್ಸರ್ಕಲ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಅವುಗಳು ಏನಾಗ್ಯಾವು 11 ಇದ್ದೀವಿ ಲೈಕ್ ಫ್ರ್ಯಾಕ್ಷನ್ ಆಗ್ತಾವೆ, ಉಳ್ದಿದ್ದು ಬೇರೆ ಬೇರೆ ಅದಾವು, ಅವೆಲ್ಲ ಏನಾಗ್ತಾವ ಡಿಫ್ರೆಂಟ್ ಅದಾವ ಡಿನಾಮಿನೇಟರ್. ಸೊ ಅವು ಅನ್ಲೈಕ್ ಫ್ರ್ಯಾಕ್ಷನ್ ಆಗ್ತಾವ. 6/11 is the like fraction, 9/11 is the like fraction, 3/11 is the like fraction, 12/11 is the like fraction. ಈ ಥರ ನಮ್ಗೆ ಗೊತ್ತಾಯ್ತು ಫ್ರ್ಯಾಕ್ಷನ್ಸ್ ಒಳಗೆ ನಾವು ಕ್ಲಾಸಿಫೈ ಮಾಡೋದು ಅಂತಂದ್ರೆ ತುಂಬಾ ಈಸಿ ಆಗ್ತದೆ. ಈಗ ಗೊತ್ತೈತಲ್ಲ, ಲೈಕ್ ಫ್ರ್ಯಾಕ್ಷನ್ಸ್ ಅಂತಂದ್ರೆ ಡಿನಾಮಿನೇಟರ್ ಸೇಮ್ ಇರಬೇಕು, ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದ್ರೆ ಡಿನಾಮಿನೇಟರ್ ಡಿಫ್ರೆಂಟ್ ಇರಬೇಕು, ಯೂನಿಟ್ ಫ್ರ್ಯಾಕ್ಷನ್ ಅಂತಂದ್ರೆ ಅವು ಏನಿರಬೇಕು ನ್ಯೂಮಿರೇಟರ್ ಎಲ್ಲ 1 ಇರಬೇಕು, ಡೆಸಿಮಲ್ ಫ್ರ್ಯಾಕ್ಷನ್ ಅಂತಂದ್ರೆ ಡಿನಾಮಿನೇಟರ್ 10 ಆರ್ ಮಲ್ಟಿಪಲ್ಸ್ ಆಫ್ 10 ಇರಬೇಕು. ಸೊ ಈ ಥರ ಇದ್ದು ಅಲ್ಲ, ಹೋದ ಕ್ಲಾಸ್ ಒಳಗೆ ನಾವು ಪ್ರಾಪರ್ ಇಂಪ್ರಾಪರ್ ಮಿಕ್ಸ್ಡ್ ಮಾಡಿದ್ವಿ. ಈಗ ಉಳಿದಿದ್ದ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. ಸೊ ಮುಂದಿನ ಕ್ಲಾಸ್ ಒಳಗೆ ಏನದಲ್ಲ, ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ಹೇಳೋಣಂತ. ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ಅಂತಂದ್ರೆ ಗ್ರೇಟರ್ ಸ್ಮಾಲರ್ ಈ ಥರ ಅದ್ರೊಳಗೆ ಹೇಳೋಣ ಅಂತ. ಆಮೇಲೆ ಬರೋ ಕ್ಲಾಸ್ ಒಳಗೆ ಇನ್ನೊಂದು ಸ್ವಲ್ಪ ಫ್ರ್ಯಾಕ್ಷನ್ಸ್ದು ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ಐತೆ ಸಾಲ್ವ್ ಮಾಡೋದೈತಿ. ಸೊ ಅದೇ ಥರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಹೋದ್ರಿ ಅಂದ್ರೆ ಆ ಎಲ್ಲ ಪ್ರಾಬ್ಲಮ್ಸ್ಗಳು ಈಸಿಯಾಗಿ ಅರ್ಥ ಹೋಗ್ತಾವು. ಸೊ ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.